ಕರ್ತನಾದ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಿಮ್ಮೆಲ್ಲರಿಗೂ ಶಲೋಮ್. ಈ ದಿನ ಅಬ್ರಹಾಮನ ಮಗನಾಗಿರುವ ಇಸಾಕನ ಕುರಿತು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು ಎಂದು ಬಯಸುತ್ತಿದ್ದೇನೆ. ಇಸಾಕನು ಅಬ್ರಹಾಮನ ಪ್ರಾರ್ಥನೆಯ ಫಲಿತವಾಗಿ, ಅಬ್ರಹಾಮನ ನಂಬಿಕೆಯ ಪರೀಕ್ಷೆಯ ಫಲಿತವಾಗಿ ಬಹುಮಾನವಾಗಿ ಹುಟ್ಟಿರುವಂತಹ ವಾಗ್ದಾನ ಪುತ್ರನಾಗಿದ್ದಾನೆ. ದೇವರು ಪ್ರಾರ್ಥನೆಯನ್ನು ಲಾಲಿಸುತ್ತಾರೋ? ಲಾಲಿಸುವುದಾದರೆ ಮತ್ಯಾಕೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೆಲವೊಂದು ಸಾರಿ ಆಲಸ್ಯವಾಗಿ ಕೊಡ್ತಾರೆ ಎಂಬ ಪ್ರಶ್ನೆ ನಿಮಗಿರುವುದಾದರೆ, ಮೊದಲನೇದಾಗಿ ಆತನ ಚಿತ್ತಾನುಸಾರವಾಗಿ ಮಾಡುವ ಪ್ರಾರ್ಥನೆಗೆ ದೇವರು ಖಂಡಿತವಾಗಿ ಉತ್ತರಿಸುತ್ತಾರೆ. ಕೆಲವೊಂದು ಸಾರಿ ನಾವು ಪ್ರಾರ್ಥನೆ ಮಾಡಿದಾಗ್ಯೂ ಕೂಡ ಆ ಪ್ರಾರ್ಥನೆಗಳಿಗೆ ಉತ್ತರ ಬರಲಾರದಕ್ಕೆ ಕಾರಣವೇನೆಂದರೆ ಆ ಪ್ರಾರ್ಥನೆಗಳು ದೇವರ ಬಳಿಗೆ ಸೇರದೇ ಇರುವಂಥದ್ದಾಗಿದೆ. ನಾವು ಮಾಡುವ ಪ್ರಾರ್ಥನೆಗಳಲ್ಲಿ ಕೆಲವೊಂದು ದೇವರ ಸನ್ನಿಧಿಗೆ ಸೇರುವುದಿಲ್ಲ. ಯಾಕೆ ಸೇರುವುದಿಲ್ಲ, ಯಾವಾಗ ಸೇರುವುದಿಲ್ಲ ಎಂಬ ಪ್ರಶ್ನೆ ನಿಮಗಿರುವುದಾದರೆ, ನಾವು ಪಾಪದಲ್ಲಿ ಜೀವಿಸುತ್ತಾ ಬಿಟ್ಟು ಬಿಡಲಾರದಂತಹ ಪಾಪವನ್ನು ನೀವು ಇನ್ನೂ ಇಟ್ಟುಕೊಳ್ಳುವುದಾದರೆ, ಪಾಪದಲ್ಲಿಯೇ ಮುಂದೆ ಸಾಗುತ್ತಾ, ಪಾಪಿಷ್ಟ ಚಟಗಳಲ್ಲಿಯೇ ಮುಂದೆ ಸಾಗುತ್ತಾ, ತಿಳಿದು ತಪ್ಪು ಮಾಡುತ್ತಾ, ಮಾಡ್ತಿರೋದು ತಪ್ಪು ಎಂದು ತಿಳಿದರೂ ಕೂಡ ಆ ಪಾಪ ಮುಂದೆ ಸಾಗಿಸುತ್ತಿರುವುದಾದರೆ, ಅಂತಹ ವ್ಯಕ್ತಿ ಮಾಡುವ ಪ್ರಾರ್ಥನೆ ದೇವರ ಸನ್ನಿಧಿಗೆ ಹೋಗೋದಿಲ್ಲ. ಪರಿಶುದ್ಧ ಸತ್ಯವೇದದಲ್ಲಿ ಯೆಶಾಯನ ಪುಸ್ತಕ 59ನೇ ಅಧ್ಯಾಯದ 1ನೇ ವಚನದಲ್ಲಿ, ರಕ್ಷಿಸಲಾರದಂತೆ ನನ್ನ ಹಸ್ತಗಳು ಮೂಟುಗೈಯಾಗಲಿಲ್ಲ, ಕೇಳಲಾರದಂತೆ ನನ್ನ ಕಿವಿಗಳು ಕಿವುಡಾಗಲಿಲ್ಲ. ಆದರೆ ನಿಮ್ಮ ಪಾಪಗಳೇ, ನಿಮ್ಮ ಅಪರಾಧಗಳೇ ನಿಮಗೂ ನಿಮ್ಮ ದೇವರಿಗೂ, ಅಂದರೆ ಯೆಹೋವನಿಗೆ ಅಡ್ಡ ಬಂದಿವೆ ಎಂದು ಹೇಳುತ್ತದೆ. ದೇವರು ನಮ್ಮ ಪ್ರಾರ್ಥನೆ ಕೇಳಲಾರದಂತೆ ಮಾಡುವಂಥದ್ದು ನಮ್ಮ ಸ್ವಂತ ಪಾಪಗಳಾಗಿವೆ. ಅಂದರೆ ನೀವು ಪಾಪದಲ್ಲಿ ಜೀವಿಸುತ್ತಾ ಪಾಪ ಮಾಡುತ್ತಾ ಪ್ರಾರ್ಥಿಸುವುದಾದರೆ ಆ ಪ್ರಾರ್ಥನೆ ದೇವರ ಸನ್ನಿಧಿಗೆ ಸೇರೋದಿಲ್ಲ. ಯಾವ ಪ್ರಾರ್ಥನೆ ದೇವರ ಸನ್ನಿಧಿಗೆ ಸೇರುವುದಿಲ್ಲವೋ ಆ ಪ್ರಾರ್ಥನೆಗೆ ಉತ್ತರವು ಬರುವುದಿಲ್ಲ ಅಥವಾ ನೀವು ಪಡ್ಕೊಳ್ಳೋದಿಲ್ಲ. ಅದಕ್ಕಾಗಿಯೇ ನಾವು ಪ್ರಾರ್ಥಿಸುವ ಪ್ರತಿ ಸಾರಿ ನಮಗೂ ದೇವರಿಗೂ ಮಧ್ಯೆ ಇರುವ ಅಡತಡೆಯನ್ನು, ಆಟಂಕವನ್ನು, ಅಪವಿತ್ರತೆಯನ್ನು ನಾವು ಒಪ್ಪಿಕೊಳ್ಳಬೇಕು, ನಾವು ಬಿಟ್ಟು ಬಿಡಬೇಕು. ತನ್ನ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಆದರೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕನಿಕರ ದೊರಕುತ್ತದೆ ಎಂದು ಬೈಬಲ್ ಹೇಳುತ್ತದೆ. ನೀವು ಒಪ್ಪಿಕೊಂಡರೆ ಸಾಲುವುದಿಲ್ಲ, ಅವುಗಳನ್ನು ಬಿಟ್ಟು ಬಿಡಬೇಕು. ಬಿಟ್ಟು ಬಿಡುವಾಗಲೇ ಕನಿಕರ ಹೊಂದಿಕೊಳ್ಳುತ್ತೀರಿ, ನೀವು ಮಾಡುವ ಪ್ರಾರ್ಥನೆ ದೇವರ ಬಳಿಗೆ ಹೋಗುತ್ತವೆ. ಮೂರನೇದು, ನಾವು ಪ್ರಾರ್ಥನೆ ಮಾಡುತ್ತಾ ಇರುವಾಗ ಅದು ನಮಗೆ ಅನುಕೂಲವಾಗಿ ಕಾಣಿಸಬಹುದು, ಅದು ನಮಗೆ ಆಶೀರ್ವಾದಕರವಾಗಿ ಅನಿಸಬಹುದು, ಅದು ನಮಗೆ ಆನಂದ ಕೊಡಬಹುದು. ಆದರೆ ಆ ಪ್ರಾರ್ಥನೆಯ ಹಿಂದೆ ಇರುವಂತಹ ಪ್ರಮಾದ ಏನೆಂದು, ಅಪಾಯವೇನೆಂದು ನಮಗೆ ಗೊತ್ತಿಲ್ಲದಿರಬಹುದು. ಅದಕ್ಕಾಗಿಯೇ ದೇವರು ಅಂತಹ ಪ್ರಾರ್ಥನೆಗಳಿಗೆ ಉತ್ತರವನ್ನು, ಹೌದು ನಿಮ್ಮ ಪ್ರಾರ್ಥನೆಗೆ ನಾನು ಉತ್ತರಿಸುತ್ತಿದ್ದೇನೆ ಎಂದು ಹೇಳಬಹುದು. ಅದು ಆತನ ಉತ್ತರ ಆಗಿರಬಹುದು. ಅಥವಾ ಇಲ್ಲ, ಇದು ನನ್ನ ಚಿತ್ತವಲ್ಲ ಎಂದು ದೇವರು ಉತ್ತರ ಕೊಡಬಹುದು. ನಾವು ಮಾಡುವ ಪ್ರಾರ್ಥನೆಗಳಿಗೆ ಉತ್ತರ ಬರುತ್ತವೆಯೋ? ಖಂಡಿತವಾಗಿ ಬರುತ್ತವೆ. ಬರುವ ಉತ್ತರ 3 ರೂಪದಲ್ಲಿ ಬರ್ತವೆ. ಒಂದು, ದೇವರು ಯಶ್ ಎಂದು ಹೇಳಬಹುದು. ನೀವು ಮಾಡುವ ಪ್ರಾರ್ಥನೆ ದೇವರ ಚಿತ್ತಾನುಸಾರವಾಗಿರುವುದಾದರೆ ದೇವರು ನಿಮ್ಮ ಪ್ರಾರ್ಥನೆಗೆ ಹೌದು ಉತ್ತರ ಕೊಡ್ತಿದ್ದೇನೆ ಎಂದು ಹೇಳಬಹುದು. ಇಲ್ಲವೇ ನಿಮ್ಮ ಪ್ರಾರ್ಥನೆ ದೇವರ ಚಿತ್ತಕ್ಕೂ ವಾಕ್ಯಕ್ಕೂ ವಿರುದ್ಧವಾಗಿರುವುದಾದರೆ ಆ ಪ್ರಾರ್ಥನೆಗೆ ಉತ್ತರ ನೋ ಎಂದು ದೇವರು ಹೇಳ್ತಾರೆ. ಕೆಲವೊಂದು ಸಾರಿ ನೀವು ವಾಕ್ಯಾನುಸಾರವಾಗಿಯೂ ದೇವರ ಚಿತ್ತಾನುಸಾರವಾಗಿಯೂ ಪ್ರಾರ್ಥಿಸಿದರೂ ಕೂಡ ದೇವರು ಕೊಡುವ ಉತ್ತರವೇನೆಂದರೆ, ವೇಟ್, ಕಾದು ಎದುರು ನೋಡು, ಸ್ವಲ್ಪ ಕಾಲ ವೇಟ್ ಮಾಡಬೇಕು. ನೀವು ಪ್ರಾರ್ಥಿಸುವಾಗ 3 ವಿಧದಲ್ಲಿ ದೇವರ ಉತ್ತರ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. 3 ರೀತಿಯ ಉತ್ತರಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಉತ್ತರ ಸಿಗಬಹುದು. ಒಂದು ಎಸ್ ಅಂತ ಆಗಿರಬಹುದು, ಎರಡನೇದು ನೋ ಅಂತ ಆಗಿರಬಹುದು, ಮೂರನೇದು ವೇಟ್ ಎಂದಾಗಿರಬಹುದು. ಈ ದಿನ ನಿಮ್ಮ ಜೀವಿತದಲ್ಲಿ ಮಾಡುವ ಪ್ರಾರ್ಥನೆಗೆ ಉತ್ತರ ಈ 3ರಲ್ಲಿ ಖಂಡಿತವಾಗಿ ಯಾವುದಾದ್ರೂ ಒಂದು ಆಗಿರಲೇಬೇಕು. ನೀವು ಮಾಡಿದ ಪ್ರಾರ್ಥನೆಗೆ ತಕ್ಷಣವೇ ಉತ್ತರ ಬಂದಿತೋ? ಸಂತೋಷ, ದೇವರಿಗೆ ಸ್ತೋತ್ರ. ಯಾಕೆಂದರೆ ದೇವರು ನಿಮಗೆ ತಕ್ಷಣ ಉತ್ತರ ಕೊಡಬೇಕು ಎಂದು ನಿರ್ಣಯಿಸಿದ್ದರಿಂದ ನಿಮಗೆ ಉತ್ತರ ಕೊಟ್ಟಿದ್ದಾರೆ, ಹಾಗೆ ಉತ್ತರಿಸುತ್ತಲೇ ಇದ್ದಾರೆ. ಇಲ್ಲವೇ ನೀವು ಮಾಡುವ ಪ್ರಾರ್ಥನೆ ದೇವರ ಚಿತ್ತವಾಗಿಲ್ಲದೇ ಇರಬಹುದು. ಕೆಲವೊಂದು ಸಾರಿ ಅದು ದೇವರ ಚಿತ್ತವಿಲ್ಲವೆಂದು
ಅದು ದೇವರಿಗೆ ಇಷ್ಟವಿಲ್ಲವೆಂದು ತಿಳಿದುಕೊಂಡರೂ ಕೂಡ ನಾವು ನಮ್ಮ ಇಷ್ಟವನ್ನು ದೇವರ ಮೇಲೆ ಹೊರುವ ಪ್ರಯತ್ನ ಮಾಡುತ್ತೇವೆ. ನಾವು ಕೋರಿಕೊಂಡದ್ದನ್ನು ನಾವು ಬೇಕೆನ್ನುವುದನ್ನು ಹೇಗಾದರೂ ಹೊಂದಿಕೊಳ್ಳಬೇಕೆಂಬ ಉದ್ದೇಶದಿಂದ ದೇವರ ಸನ್ನಿಧಿಗೆ ಬಂದು ದೇವರಿಗೆ ಬಲವಂತ ಮಾಡುತ್ತೇವೆ. ಅದು ಒಳ್ಳೆಯದಲ್ಲ. ಸಹೋದರ ಸಹೋದರಿಯರೇ, ನಮ್ಮ ಚಿತ್ತಕ್ಕಿಂತಲೂ ನಮ್ಮ ಇಷ್ಟಕ್ಕಿಂತಲೂ ದೇವರ ಚಿತ್ತ, ದೇವರ ಇಷ್ಟ ಮಾತ್ರವೇ ನಮಗೆ ಕ್ಷೇಮವಾಗಿರುತ್ತೆ, ಅದೇ ನಮಗೆ ಆಶೀರ್ವಾದಕರವಾಗಿರುತ್ತೆ ಎಂಬ ಈ ವಿಷಯವನ್ನು ಮರೆಯಬೇಡಿರಿ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಚಿತ್ತ ಮಾಡಬೇಕು, ನಮ್ಮ ಇಷ್ಟ ಮಾಡಬೇಕು ಎಂದು ಆಶಿಸಿ ದೇವರ ಚಿತ್ತ ಅಲ್ಲವೆಂದು ತಿಳ್ಕೊಂಡ್ರೂ ಕೂಡ ಆತುರತನದಿಂದ ಆತುರಪಟ್ಟು ನಿರ್ಣಯ ತೆಗೆದುಕೊಂಡದ್ದರಿಂದ ನಮ್ಮ ಚಿತ್ತ ನೆರವೇರಿಸುವ ಪ್ರಯತ್ನ ಮಾಡುತ್ತೇವೆ. ಆ ನಂತರ ಕೈ ಸುಡುತ್ತದೆ, ಆ ನಂತರ ಎಲೆ ಹಿಡ್ಕೊಳ್ಳುತ್ತೇವೆ. ಆ ನಂತರ ದೇವರ ಬಳಿಗೆ ಬಂದು, ಕರ್ತನೇ, ನಾನು ಮಾಡಿರೋದು ತಪ್ಪು, ಇದು ನಿಮ್ಮ ಚಿತ್ತಕ್ಕೆ ವ್ಯತಿರೇಕವಾಗಿದೆ ಎಂದು ತಿಳಿದರೂ ಕೂಡ ಆತುರತನದಿಂದ ದುಡುಕಿದವನಾಗಿ ನಿಮ್ಮ ಚಿತ್ತಕ್ಕೆ ವ್ಯತಿರೇಕವಾಗಿ ನಾನು ಹೀಗೆ ಪ್ರಯಾಸಪಟ್ಟೆ, ಈ ರೀತಿ ಪ್ರಯತ್ನಪಟ್ಟೆ, ಫಲಿತವಾಗಿ ಈ ದಿನ ಸೋತು ಹೋದೆ, ಅಶಾಂತಿ ಅಸಮಾಧಾನಕ್ಕೆ ಗುರಿಯಾದೆ ಎಂದು ಕಣ್ಣೀರಿಡಬೇಕಾಗುತ್ತೆ. ಮತ್ತೊಂದು ಸಾರಿ ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ತೇನೆ, ದೇವರ ಚಿತ್ತವು ಮಾಡುವವನೇ ನಿರಂತರವಾಗಿ ನಿಲ್ಲುತ್ತಾನೆ. ನೀವು ನಿರಂತರವಾಗಿ ನಿಲ್ಲಬೇಕಾದರೆ ದೇವರ ಚಿತ್ತ ಮಾಡಬೇಕು. ಮೇಲಿಂದ ಮೇಲೆ ಬೀಳಬೇಕಾದರೆ ನೀವು ಇಷ್ಟಾನುಸಾರವಾಗಿ ಜೀವಿಸಬಹುದು. ನೀವು ಪ್ರಾರ್ಥಿಸುವಾಗ ದೇವರು ಎಸ್ ಅನ್ನಬಹುದು, ನೀವು ಪ್ರಾರ್ಥಿಸುವಾಗ ದೇವರು ನೋ ಅನ್ನಬಹುದು, ನೀವು ಪ್ರಾರ್ಥಿಸುವಾಗ ದೇವರು ವೇಟ್ ಅನ್ನಬಹುದು. ಈಗ ನನ್ನ ಪ್ರಶ್ನೆ, ನೀವು ಪ್ರಾರ್ಥಿಸುತ್ತಿರುವಾಗ ಎಂಥ ವಿಧವಾದ ಉತ್ತರ ನಿಮಗೆ ಬಂದಿದೆ? ಎಸ್ ಅಂತ ಬಂದಿದೆಯಾ? ಸಂತೋಷ. ನೋ ಅಂತ ಬಂದಿದೆಯಾ? ಸಂತೋಷವಾಗಿರ್ಬೇಕಾ ಬೇಡವೋ? ಏನಂತೀರಿ? ಸಂತೋಷವೋ ಇಲ್ಲವೋ? ನಾನು ಕೆಲವೊಂದು ಸಾರಿ ನನ್ನ ಜೀವಿತದಲ್ಲಿ ಕೆಲವೊಂದು ಪ್ರಾರ್ಥನೆ ಮಾಡಿದ್ದೇನೆ. ಆ ಪ್ರಾರ್ಥನೆಗಳಿಗೆ ದೇವರು ಖಂಡಿತವಾಗಿ ನೋ, ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡೋದಿಲ್ಲ ಎಂದು ಹೇಳಿದ್ದಾರೆ ಎಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಆ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡಲಿಲ್ಲ. ನಾವು ಸಾಧಾರಣವಾಗಿ ನಾವು ಮಾಡಿದ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಟ್ಟರೆ ದೇವರನ್ನು ಸ್ತುತಿಸುತ್ತೇವೆ. ನಾವು ಮಾಡಿದ ಪ್ರಾರ್ಥನೆಗಳಿಗೆ ಉತ್ತರ ಬರದಿದ್ದರೆ ದೇವರ ಮೇಲೆ ಮುನಿಸುತ್ತೇವೆ. ಹಾಗೆಯೇ ನನ್ನ ಜೀವಿತದಲ್ಲಿ ಕೆಲವೊಂದು ಪ್ರಾರ್ಥನೆಗಳಿಗೆ ಉತ್ತರ ಬರಲಿಲ್ಲ. ಹಾಗೆ ಉತ್ತರ ಬರಲಾರದಂತಹ ಪ್ರಾರ್ಥನೆಗಳಿಗೆ ನಾನು ನನ್ನ ದೇವರಿಗೆ ಜೀವಿತಕಾಲವೆಲ್ಲ ಋಣಸ್ಥನಾಗಿ ಇರಬೇಕು. ಯಾಕೆಂದರೆ ನನ್ನ ಜೀವಿತದಲ್ಲಿ ಎದುರಿಸುತ್ತಿರುವ ಅನೇಕ ಪರೀಕ್ಷೆಗಳು, ಅದು ಆತ್ಮೀಕವಾಗಿರಬಹುದು, ಆರ್ಥಿಕವಾಗಿರಬಹುದು, ಆರೋಗ್ಯದ ವಿಷಯದಲ್ಲಾಗಿರಬಹುದು, ಮಾನಸಿಕ ಆಗಿರಬಹುದು, ಕುಟುಂಬ ವಿಷಯದಲ್ಲಿ ಆಗಿರಬಹುದು, ಜೀವನವೇ ಅಲ್ಲಕಲ್ಲೋಲ ಮಾಡುವಂತಹ ಪರಿಸ್ಥಿತಿಯನ್ನು ನಾನು ಹಾದು ಹೋಗುವಾಗ ಬಹಳ ಸಂದರ್ಭದಲ್ಲಿ ನಾನು ಕರ್ತನಿಗೆ ಬೇಡಿಕೊಂಡಿದ್ದೇನೆ, ದೇವರೇ, ಇನ್ನು ಸಾಕು, ನನ್ನ ಪ್ರಾಣವನ್ನು ತೆಗೆದುಬಿಡು, ಇನ್ಮೇಲೆ ನಾನು ಭೂಮಿಯ ಮೇಲೆ ಬದುಕಲು ನನಗೆ ಆಸೆವಿಲ್ಲ, ನನ್ನನ್ನು ತೆಗೆದುಕೋ ದೇವರೇ ಎಂದು ಬಹಳ ಸಾರಿ ಪ್ರಾರ್ಥಿಸಿದ್ದೇನೆ. ದೇವರಿಗೆ ಮಹಿಮೆಯುಂಟಾಗಲಿ. ಆ ಪ್ರಾರ್ಥನೆಗಳಿಗೆ ಉತ್ತರ ಬಂದಿದೆ ಅಂತೀರಾ, ಇಲ್ಲ ಅಂತೀರಾ? ಬಂದಿದೆ ಅನ್ನುವವರು ಜೋರಾಗಿ ಚಪ್ಪಾಳೆ ತಟ್ಟಿ ನೋಡೋಣ. ಏನ್ ಮಾಡಬೇಕು ಹೇಳಿ? ದೇವರಿಗೆ ಬೇಡಿಕೊಂಡೆ, ದೇವರೇ, ನನಗೆ ಈ ಜೀವಿತ ಇನ್ಮೇಲೆ ಸಾಕು, ಇನ್ಮೇಲೆ ನಾನು ನಿನ್ನ ಬಳಿಗೆ ಬರಬೇಕನ್ನುತ್ತಿದ್ದೇನೆ ಎಂದು ದೇವರಿಗೆ ಬೇಡಿಕೊಂಡೆ. ಆ ಪ್ರಾರ್ಥನೆಗೆ ದೇವರು ಉತ್ತರ ಕೊಡಲಿಲ್ಲ. ದೇವರಿಗೆ ಸ್ತೋತ್ರ. ಆತನು ಆ ಪ್ರಾರ್ಥನೆಗೆ ಉತ್ತರಿಸದೇ ಇರುವುದರಿಂದ ಈ ದಿನ ನಾನು ಸಜೀವವಾಗಿದ್ದೇನೆ. ಸಹೋದರ ಸಹೋದರಿಯರೇ, ನಾವು ಮಾಡಿದ ಪ್ರಾರ್ಥನೆಗೆ ದೇವರು ಉತ್ತರಿಸಿದಾಗ ಮಾತ್ರವೇ ದೇವರನ್ನು ನಾವು ಸ್ತುತಿಸ್ತೇವೆ. ಆದರೆ ನಾವು ಮಾಡಿದ ಪ್ರಾರ್ಥನೆಗೆ ದೇವರು ಉತ್ತರ ಕೊಡದಿರುವಾಗಲೂ ಕೂಡ ನಾವು ಸ್ತುತಿಸಬೇಕು. ಕಾರಣವೇನೆಂದರೆ ನಮಗಿಂತಲೂ ನಮ್ಮ ದೇವರು ಬಹು ಜ್ಞಾನವುಳ್ಳಾತನಾಗಿದ್ದಾನೆ. ಮುಂದಿನ 1 ಗಂಟೆಯಲ್ಲಿ ಏನ್ ಜರುಗುತ್ತೆ ಎಂದು ನಮಗೆ ಗೊತ್ತಿಲ್ಲ, ಆದರೆ ಕರ್ತನಿಗೆ ಗೊತ್ತು. ಮರುದಿನ ಏನಾಗುತ್ತೆ ಎಂದು ನಮಗೆ ಗೊತ್ತಿಲ್ಲ, ಮುಂದಿನ ವಾರ ಏನಾಗುತ್ತೆ ಎಂದು ಗೊತ್ತಿಲ್ಲ, ಮುಂದಿನ ವರ್ಷ ಏನಾಗ್ಲಿಕ್ಕಿದೆ ಎಂದು ಗೊತ್ತಿಲ್ಲ. ಆದರೆ ದೇವರಿಗೆ ಗೊತ್ತು. ಸಮಸ್ತವನ್ನು ಅರಿತ ದೇವರಾಗಿದ್ದಾರೆ. ಆತನು ಸರ್ವಜ್ಞಾನವುಳ್ಳಾತನಾಗಿದ್ದಾನೆ. ಹಾಗಾಗಿ ಯಾವುದು ನಿಮಗೆ ಕ್ಷೇಮವಾಗಿದೆಯೋ, ಯಾವುದು ನಿಮಗೆ ಒಳ್ಳೆಯದಾಗಿದೆಯೋ ಅದನ್ನೇ ದೇವರು ನಿಮ್ಮ ಜೀವಿತದಲ್ಲಿ ಜರುಗಿಸುತ್ತಾರೆ. ಅದಕ್ಕಾಗಿ ನೀವೇನ್ ಮಾಡಬೇಕು? ದೇವರ ಚಿತ್ತಕ್ಕೆ ನಿಮ್ಮ ಜೀವಿತವನ್ನು ಹಾಗೆಯೇ ನಿಮ್ಮ ಇಷ್ಟಗಳನ್ನು ಒಪ್ಪಿಸಿಕೊಡುವುದಾದರೆ ಒಳ್ಳೆಯದು ಎಂದು ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ. ಅದೇ ಸಮಯದಲ್ಲಿ ದೇವರಿಗೆ ಇಷ್ಟವಿಲ್ಲದ್ದನ್ನು, ದೇವರ ಚಿತ್ತಕ್ಕೆ ವಿರೋಧವಾದದನ್ನು ನೀವು ಪ್ರಾರ್ಥಿಸುವಾಗ ಹೇಳಿದ್ದೇನಲ್ಲವೇ, ದೇವರು ನೋ ಎಂದು ಹೇಳುತ್ತಾರೆಂಬುದಾಗಿ. ಇನ್ನು ಕೆಲವೊಂದು ಸಾರಿ ನೀವು ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥಿಸಿ ದೇವರಿಗೆ ಬೇಡಿಕೊಳ್ಳಬಹುದು. ಆಗ ದೇವರು ಏನ್ ಮಾಡ್ತಾರೆ? ವೇಟ್ ಅನ್ನುತ್ತಾರೆ. ಯಾಕೆಂದರೆ ಯಾವುದನ್ನು ನೀವು ಬೇಡಿಕೊಳ್ತಾ ಇದ್ದೀರೋ ಅದನ್ನು ಹೊಂದಿಕೊಳ್ಳುವುದಕ್ಕಾಗಿ, ಅದನ್ನು ಅನುಭವಿಸುವುದಕ್ಕಾಗಿ ಬೇಕಾದ ಆತ್ಮಿಕತೆ ನಿಮಗಿಲ್ಲದಿರುವಾಗ ದೇವರು ಹೇಳುವುದೇನೆಂದರೆ, ವೇಟ್ ಮಾಡು. ಎಕ್ಸಾಂಪಲ್,
ಸ್ವಲ್ಪ ಮಟ್ಟಿಗೆ ನಿಮಗೆ ಸಾಮರ್ಥ್ಯ ಇದ್ದೇ ಇರುತ್ತೆ. ನಿಮ್ಮ ಮಗನಿಗೆ ಒಂದು ಹೊಸ ಬೈಕ್ ಕೊಡಿಸೋದು ನಿಮಗೇನು ಅಷ್ಟು ಕಷ್ಟ ಇಲ್ಲದೇ ಇರಬಹುದು. ನಿಮ್ಮ ಮಗ ಚೆನ್ನಾಗಿ ಓದುವವನಾಗಿರಬಹುದು, ನಿಮ್ಮ ಮಾತು ಕೇಳುವವನಾಗಿರಬಹುದು, ಬುದ್ಧಿವಂತನಾಗಿರಬಹುದು. 12 ವರ್ಷದ ವಯಸ್ಸಿನಲ್ಲಿಯೇ ಅವನು ಬಂದು ಡ್ಯಾಡಿ ನನಗೆ ಬೈಕ್ ಬೇಕೆಂದು ಕೇಳ್ತಾನೆ. ನಿಮ್ಮ ಮಗ ಚೆನ್ನಾಗಿ ಓದುತ್ತಾನೆ, ಆತ್ಮಿಕನಾಗಿದ್ದಾನೆ, ನಿಮ್ಮ ಮಾತು ಕೇಳ್ತಾನೆ, ಬುದ್ಧಿವಂತನಾಗಿದ್ದಾನೆ, ಒಳ್ಳೆಯವನಾಗಿದ್ದಾನೆ, ಕೊಡಿಸುವ ಸಾಮರ್ಥ್ಯ ನಿಮಗಿದೆ. ಅವನು ಬೈಕ್ ಕೇಳ್ತಾನೆ, ನೀವು ಕೊಡಿಸಬಲ್ಲಿರಿ, ಕೇಳ್ತಿದ್ದೇನೆ. ಕೊಡಿಸುತ್ತೀರೋ ಇಲ್ಲವೋ? ಏನಂತೀರಿ? ಕೊಡಿಸುತ್ತೀರೋ? ಯಾಕೆ ನೀವೆಲ್ಲರೂ ಇಲ್ಲ ಎಂದು ಹೇಳ್ತಾ ಇದ್ದೀರಿ? ಯಾಕೆ ಹೇಗೆ ಹೇಳ್ತಿದ್ದೀರಿ? ಸಾಮರ್ಥ್ಯ ಅಲ್ಲವೋ? ನಿಮಗೆ ಸಾಮರ್ಥ್ಯ ಇದೆ. ನಿಮ್ಮ ಮಗ ಅಂದರೆ ನಿಮಗಿಷ್ಟ ಅಲ್ಲವೋ? ಬಹಳ ಇಷ್ಟ. ನಿಮ್ಮ ಮಗ ಒಳ್ಳೆಯವನಲ್ಲೋ? ಬಹಳ ಒಳ್ಳೆಯವನಾಗಿದ್ದಾನೆ. ಚೆನ್ನಾಗಿ ಓದುತ್ತಾ ಇಲ್ಲವೋ? ಚೆನ್ನಾಗಿ ಓದ್ತಿದ್ದಾನೆ. ಇಷ್ಟೆಲ್ಲ ಒಳ್ಳೆಯ ಲಕ್ಷಣ ಇರುವಾಗ ಯಾಕೆ ನೀವು ಆ ಬೈಕ್ ಕೊಡಿಸುತ್ತಾ ಇಲ್ಲ? ನೀವು ಆ ಬೈಕನ್ನು ಕೊಡಿಸಬಹುದು, ಆದರೆ ಅದನ್ನು ನಿಮ್ಮ ಮಗನು ನಡೆಸುವ ವಯಸ್ಸಾಗಲಿ, ಅನುಭವಿಸುವಂತಹ ಆ ಅನುಭವವಾಗಲಿ ಆ ವಯಸ್ಸಲ್ಲಿ ಅವನಿಗಿಲ್ಲ. ಹಾಗಾಗಿ ನೀವೇನ್ ಮಾಡ್ತೀರಿ? ನೋ, ಬೈಕ್ ಕೊಡಿಸುವುದಿಲ್ಲ ಅನ್ನುತ್ತೀರೋ? ಹೋಗ್ಲಿ, ಯಸ್ ಕೊಡಿಸುತ್ತೇನೆ ಮಗನೇ ಅನ್ನುತ್ತೀರೋ? ಇಲ್ಲ, ಮತ್ತೇನನ್ನುತ್ತೀರಿ? ವೇಟ್ ಮಾಡು ಮಗನೇ. ಏನನ್ನುತ್ತೀರಿ? ವೇಟ್ ಅನ್ನುತ್ತೀರಿ. ನಿನಗೆ ಬೈಕ್ ಕೊಡಿಸುವುದೇನು ದೊಡ್ಡ ಕಷ್ಟವಲ್ಲ, ಆದರೆ ಅದಕ್ಕೊಂದು ಸಮಯವಿದೆ. ಯಾವಾಗ ನಿನಗೆ ಲೈಸೆನ್ಸ್ ದೊರಕುತ್ತದೆಯೋ ಆ ಲೈಸೆನ್ಸ್ ನಿನಗೆ ಸಿಗಲು ಸ್ವಲ್ಪ ಸಮಯ ಹಿಡಿಯುತ್ತೆ. ಅಲ್ಲಿಯವರೆಗೂ ನೀನು ಕಾದಿರಬೇಕು. ಇಲ್ಲ ಡ್ಯಾಡಿ, ಲೈಸೆನ್ಸ್ ಇರಲಾರ್ದೆ ನನ್ನ ಕ್ಲಾಸ್ಮೇಟ್ಸಲ್ಲಿ ಅನೇಕರು ಬೈಕ್ ಓಡಿಸುತ್ತಿದ್ದಾರೆ ಅನ್ನುವಾಗ ಲೈಸೆನ್ಸ್ ಇಲ್ಲದೆ ಬೈಕ್ ಓಡಿಸಬಹುದು. ಬೈಕ್ ಓಡಿಸಬೇಕಾದರೆ ವಯಸ್ಸಿಗೆ ಲೆಕ್ಕವಿಲ್ಲದೆ ಬೈಕನ್ನು ಓಡಿಸುವ ಪ್ರಯತ್ನ ಮಾಡಬಹುದು. ಎಷ್ಟು ಸಾರಿ ನಾವು ನ್ಯೂಸ್ ಪೇಪರಲ್ಲಿ ನ್ಯೂಸ್ ಓದುತ್ತಾ ಇಲ್ಲ, ಟಿವಿಯಲ್ಲಿ ನ್ಯೂಸ್ ನೋಡೋದಿಲ್ಲ. ಲೈಸೆನ್ಸ್ ಇಲ್ಲದೆ ಡ್ರೈವಿಂಗ್ ಮಾಡುವಂಥವರು ಉಂಟು ಮಾಡುವ ನ್ಯೂಸೆನ್ಸ್ ಅನ್ನು ಎಷ್ಟು ಸಾರಿ ನೋಡೋದಿಲ್ಲ. ಒಬ್ಬ ವ್ಯಕ್ತಿ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಕಾರ್ ಓಡಿಸುತ್ತಾನೆ, 10 ಜನರನ್ನು ಸಾಯಿಸ್ತಾನೆ. ಇದು ನೋಡಲಿಲ್ಲವೋ? ಸೋ ನಮ್ಮ ಮಗನನ್ನು ನಾವು ಪ್ರೀತಿಸುವಾಗ ಅವನಿಗೆ ಒಳ್ಳೆ ಭವಿಷ್ಯ ಇರಬೇಕೆಂದು ಆಶಿಸಿದಾಗ ಅನವಶ್ಯಕವಾಗಿ ಅವನು ಕಷ್ಟ ತಂದುಕೊಳ್ಳಬಾರದು, ನಷ್ಟ ತಂದುಕೊಳ್ಳಬಾರದು, ಅಪಾಯ ಆಪತ್ತು ತಂದುಕೊಳ್ಳಬಾರದು ಎಂದು ತಂದೆ ಆಶಿಸಿದಾಗ ಬೈಕ್ ಕೊಡಿಸುವ ಸಾಮರ್ಥ್ಯ ಇದ್ದಾಗ್ಯೂ ಕೂಡ ತಂದೆ ಮಗನಿಗೆ ಹೇಳ್ತಾನೆ, ಕೊಡಿಸುತ್ತೇನೆ ಮಗನೇ, ಆದರೆ ವೇಟ್ ಮಾಡು. ಸಹೋದರ ಸಹೋದರಿಯರೇ, ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನಾನು ಮಾಡ್ತಿರುವ ಪ್ರಾರ್ಥನೆಗೆ ದೇವರು ನೋ ಎಂದು ಉತ್ತರಿಸಲಿಲ್ಲ, ಎಸ್ ಎಂದು ಉತ್ತರಿಸಲಿಲ್ಲ, ಆದರೆ ವೇಟ್ ಮಾಡಂದಿದ್ದಾರೆ. ಅದು ನನಗೆ ಬಹಳ ಕಷ್ಟ ಇದೆ. ಯಸ್, 12 ವರ್ಷದ ಹುಡುಗನು ಬಂದು ತಂದೆಗೆ ಬೈಕ್ ಕೊಡಿಸೆಂದು ಕೇಳಿದಾಗ ಡ್ಯಾಡಿ ಬೈಕ್ ಕೊಡಿಸದೇ ಇರುವಾಗ ಅವನಿಗೆ ಎಷ್ಟೋ ಕಷ್ಟ ಅನಿಸುತ್ತೆ. ನನ್ನ ಡ್ಯಾಡಿಗೆ ನಾನಂದ್ರೆ ಇಷ್ಟ ಇಲ್ಲ ಅಂದ್ಕೊಳ್ಬಹುದು. ಇಷ್ಟ ಇರುವುದಕ್ಕಾಗಿಯೇ ತಕ್ಷಣ ಉತ್ತರ ಕೊಡ್ಲಿಲ್ಲ. ಆ ಮಗನನ್ನು ಕಂಡ್ರೆ ಪಂಚಪ್ರಾಣ, ಆ ಮಗನು ಪ್ರಮಾದಕ್ಕೊಳಗಾಗಬಾರದು ಎಂದುಕೊಂಡೇ ಆ ಮಗನಿಗೆ ಕಾದಿರು ಮಗನೇ ಎಂದು ತಂದೆ ಹೇಳ್ತಾನೆ. ಹಾಗೆಯೇ ಸಹೋದರಿಯರೇ, ದೇವರು ನಮ್ಮನ್ನು ಕೂಡ ಬಹಳವಾಗಿ ಪ್ರೀತಿಸುತ್ತಾ ಇರುವುದರಿಂದ ನಾವು ಎಷ್ಟೇ ಬೇಡಿದರೂ ಕೂಡ ಹೊಂದಿಕೊಳ್ಳುವುದಕ್ಕಾಗಿ ತಕ್ಕ ಕಾಲವು, ಹೊಂದಿಕೊಳ್ಳುವುದಕ್ಕಾಗಿ ತಕ್ಕ ಸಮಯವು ಅದು ಇಲ್ಲದೇ ಇರುವುದರಿಂದ ದೇವರು ವೇಟ್ ಅನ್ನುತ್ತಾರೆ. ಅಪಾರ್ಥ ಮಾಡಿಕೊಳ್ಳಬೇಡಿ, ದೇವರ ಮೇಲೆ ಬೇಸರಗೊಳ್ಳಬೇಡಿರಿ ಎಂದು ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಅಬ್ರಹಾಮನಿಗೆ ದೇವ್ರು ಹೇಳ್ತಾರೆ, ನಿನಗೊಬ್ಬ ಮಗನನ್ನು ಕೊಡ್ತೇನೆಂದು. ಅಬ್ರಹಾಮ ಅಂದುಕೊಳ್ತಾನೆ, ಮಗನನ್ನು ಕೊಡ್ತೇನೆಂದು ದೇವ್ರು ಹೇಳಿದ್ದರಿಂದ ನೆಕ್ಸ್ಟ್ ಇಯರೇ ದೇವ್ರು ಕೊಡ್ತಾರೆ ಅಂತ ಅಂದುಕೊಂಡಿದ್ದ. ಒಂದು ಮಗು ಹುಟ್ಟಬೇಕಾದ್ರೆ ಎಷ್ಟು ಕಾಲ ಬೇಕಾಗುತ್ತೆ? 9 ತಿಂಗಳು ಬೇಕಾಗುತ್ತೆ. 9 ತಿಂಗಳಾದರೂ ಕೂಡ ಅಬ್ರಹಾಮನಿಗೆ ಮಗ ಹುಟ್ಟಲಿಲ್ಲ. ದೇವರು ವಾಗ್ದಾನ ಮಾಡಿರುವಂತಹ ಮಗನು ಜನಿಸಲಿಲ್ಲ. ಮತ್ತೊಂದು ವರ್ಷ ಕಾದು ಎದುರು ನೋಡ್ತಾನೆ, ಜನಿಸಲಿಲ್ಲ. 5 ವರ್ಷ, 10, 15, 20 ವರ್ಷ ಕಳೆದರೂ ಕೂಡ ದೇವರು ವಾಗ್ದಾನ ಮಾಡಿದ ಮಗನು ಜನಿಸಲಿಲ್ಲ. ಆದರೆ ಇರೋ ದೊಡ್ಡ ವಿಷಯವೇನೆಂದರೆ 20 ವರ್ಷ ದಾಟಿ ಹೋದರೂ ಅವನು ಆಶಿಸಿದ ಉತ್ತರ ಬರದೇ ಇದ್ದರೂ ಅಬ್ರಹಾಮನು ಮಾತ್ರ ದೇವರ ಮೇಲೆ ಮುನಿಸಲಿಲ್ಲ ಪ್ರಿಯರೇ. ಬೇಸರವೂ ಕೂಡ ಬೆಳೆಸಿಕೊಳ್ಳಲಿಲ್ಲ ಪ್ರಿಯರೇ. ಅಷ್ಟು ಮಾತ್ರವಲ್ಲದೆ ಮತ್ತಷ್ಟು ಹೆಚ್ಚು ನಂಬಿಕೆಯಿಂದ ಅಬ್ರಹಾಮನು ದೇವರಿಗೆ ವಿಧೇಯತೆಯನ್ನು ತೋರಿಸುತ್ತಾನೆ. ಕೆಲವೊಂದು ಸಂದರ್ಭದಲ್ಲಿ ನಾವು ಪ್ರಾರ್ಥಿಸಿದಾಗ ಆ ಪ್ರಾರ್ಥನೆಗೆ ಉತ್ತರ ಬರಲಾರದೇ ಇರುವಾಗ ನಾವು ಮಾಡುವ ಮೂರ್ಖ ಕೆಲಸ ಏನು ಗೊತ್ತಾ? ದೇವರ ಮೇಲೆಯೇ ಮುನಿಸುತ್ತೇವೆ. ಅಷ್ಟು ಮಾತ್ರವಲ್ಲದೆ ದೇವರಿಂದ ದೂರ ಆಗುವ ಪ್ರಯತ್ನ ಮಾಡುತ್ತೇವೆ. ಏನ್ ಮಾಡಿದ್ದಾರೆ ದೇವರು? 5 ವರ್ಷಗಳಿಂದ ದೇವರನ್ನು ನಂಬುತ್ತಿದ್ದೇನೆ, 5 ವರ್ಷಗಳಿಂದ ಪ್ರಾರ್ಥನೆ ಮಾಡುತ್ತಿದ್ದೇನೆ, 5 ವರ್ಷಗಳಿಂದ ವಾಕ್ಯಾನುಸಾರವಾಗಿ ಜೀವಿಸುತ್ತಿದ್ದೇನೆ, ಕಾಣಿಕೆಗಳನ್ನು ಕೊಡ್ತಿದ್ದೇನೆ. ಆತನು ಏನೇ ಬೇಡಿದರೂ, ಏನೇ ಮಾಡೆಂದು ಹೇಳಿದರೂ ನಾನು ಮಾಡಿದ್ದೇನೆ. ಆದರೆ ನನಗೇನ್ ಮಾಡಿದ್ದಾರೆ? ನನಗೇನ್ ಕೊಟ್ಟಿದ್ದಾರೆ? ಆತನಿಗೆ ಪ್ರಾರ್ಥನೆ ಮಾಡಿ ನಾನು ಹೊಂದಿಕೊಂಡದ್ದೇನಿದೆ ಎಂದು ಹೀಗೆ ಮುನಿಸುವಂಥವರಿದ್ದಾರೆ, ಬೇಸರವನ್ನು ಬೆಳೆಸಿಕೊಳ್ಳುವಂಥವರಿದ್ದಾರೆ. ಇವರು ಯಾರು ಗೊತ್ತಾ? ದೇವರ ಬಳಿಗೆ ವರಗಳಿಗೋಸ್ಕರ ಬರುವಂಥವರಾಗಿದ್ದಾರೆ, ದೇವರಿಗೋಸ್ಕರ ಬರುವಂಥವರಲ್ಲ.
ದೇವರು ಕೊಡುವ ಉತ್ತರಕ್ಕೋಸ್ಕರ ಬರುವಂಥವರಾಗಿದ್ದಾರೆ, ದೇವರಿಗೋಸ್ಕರ ಬರುವಂಥವರಲ್ಲ. ದೇವರು ನಿಮ್ಮ ಜೀವಿತದಲ್ಲಿ ನೀವು ಆಶಿಸಿದ್ದನ್ನು, ನೀವು ಬೇಡಿಕೊಂಡದನ್ನು ಆಲಸ್ಯ ಮಾಡುತ್ತಿರುವಾಗ ನೀವು ನಿಮ್ಮ ನಂಬಿಕೆಯನ್ನು ಮುಂದುವರಿಸುತ್ತಾ ಇರುವುದಾದರೆ ನೀವು ದೇವರನ್ನು ಅರ್ಥ ಮಾಡಿಕೊಂಡಿರುವ ಆತ್ಮಿಕನಾಗಿರುತ್ತೀರಿ. ನನ್ನ ಜೀವಿತದಲ್ಲಿ ನನ್ನ ದೇವರು ನಾನು ಮಾಡಿರುವ ಪ್ರಾರ್ಥನೆಗೆ ಉತ್ತರ ಆಲಸ್ಯ ಮಾಡುತ್ತಿರುವುದಾದರೆ ಅದರ ಹಿಂದೆ ಆತನು ಮಹತ್ತರವಾದ ಪ್ರಣಾಳಿಕೆ ಹಾಕಿಕೊಂಡಿದ್ದಾನೆ ಎಂಬುದಾಗಿ ನೀವು ಅರ್ಥ ಮಾಡಿಕೊಂಡಾಗಲೇ ನೀವು ಆಯಾಸಗೊಳ್ಳೋದಿಲ್ಲ, ದೇವರ ಮೇಲೆ ಮುನಿಸುವುದೇ ಇಲ್ಲ. ಅದು ಅದ್ಭುತವಾದಂತಹ ಆತ್ಮಿಕತೆಯಾಗಿದೆ. ಕೆಲವೊಂದು ಸಾರಿ ನೀವು ಬೇಡಿಕೊಂಡದನ್ನು, ಕೇಳಿಕೊಂಡದನ್ನು ಹೊಂದಿಕೊಳ್ಳದೇ ಇರುವಾಗ, ಎಕ್ಸಾಂಪಲ್, ಎಂಸೆಟ್ನಲ್ಲಿ ಒಳ್ಳೆ ರ್ಯಾಂಕ್ ನೀವು ಕೋರಿಕೊಳ್ತೀರಿ, ಪ್ರಾರ್ಥನೆ ಮಾಡುತ್ತೀರಿ, ಉಪವಾಸವಿದ್ದು ಕೂಡ ಪ್ರಾರ್ಥನೆ ಮಾಡುತ್ತೀರಿ, ಆದರೆ ರ್ಯಾಂಕ್ ಬರಲ್ಲ. ಅಂತಹ ಹುಡುಗನಾಗಲಿ ಹುಡುಗಿಯಾಗಲಿ ಏನ್ಮಾಡ್ತಾರೆ? ಆತ್ಮಿಕತೆ ಉಳ್ಳವರಾಗಿ, ಆತ್ಮಿಕತೆಯಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ ದೇವರನ್ನು ಪ್ರೀತಿಸುವ ಹುಡುಗನಾಗಿರುವುದಾದರೆ ಅವನು ಏನ್ ಮಾಡುತ್ತಾನೆ ಗೊತ್ತಾ? ದೇವರಲ್ಲಿ ಮತ್ತಷ್ಟು ಹೆಚ್ಚು ಭಕ್ತಿಯುಳ್ಳವನಾಗಿ, ಕರ್ತನೇ, ಯಾಕೆ ನೀನು ಉತ್ತರ ಕೊಡಲಿಲ್ಲವೆಂದು ನನಗೊತ್ತಿಲ್ಲ, ಆದರೆ ನನ್ನ ಜೀವಿತದಲ್ಲಿ ನೀನು ಉತ್ತರಿಸಲಾರದೇ ಇರುವಂತಹ ಪ್ರಾರ್ಥನೆಗಳಿಗಾಗಿ ನಿನಗೇ ವಂದನೆಗಳು ದೇವರೇ ಎಂದು ಹೇಳಿ ಮುಂದೆ ಸಾಗುವ ಪ್ರಯತ್ನ ಮಾಡುತ್ತಾನೆ ಹೊರತು ಮುನಿಸೋದಿಲ್ಲ. ಹಾಗೆಯೇ ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿ ದೇವರು ಉತ್ತರಿಸದೇ ಇರುವಾಗ ಮುನಿಸಬೇಡಿ, ಬೇಸರಗೊಳ್ಳಬೇಡಿ. ಅಷ್ಟು ಮಾತ್ರವಲ್ಲ, ದೇವರಿಂದ ದೂರ ಆಗಬೇಡಿ. 20 ವರ್ಷಗಳವರೆಗೂ ಅಬ್ರಹಾಮನ ಜೀವಿತದಲ್ಲಿ ಅವನು ಮಾಡಿದ ಪ್ರಾರ್ಥನೆಗೆ ಉತ್ತರ ಬರಲಿಲ್ಲ. ಮುನಿಸಿದನೋ? ದೇವರಿಂದ ದೂರವಾದನೋ? ನಾನು ಪ್ರಾರ್ಥನೆ ಮಾಡುವುದಿಲ್ಲ ಎಂದು ಹೇಳಿದನೋ? ನಾನು ಹೈದರಾಬಾದ್ಗೆ ಬಂದ ಆರಂಭದಲ್ಲಿ 1 ತಿಂಗಳಿನವರೆಗೂ ನಾನು ಪ್ರಾರ್ಥನೆ ಮಾಡಲಿಲ್ಲ. ಯಾಕೆಂದರೆ ನಾನು ಇಂತಹ ಒಂದು ದೊಡ್ಡ ಪಟ್ಟಣಕ್ಕೆ ಬರಬೇಕೆಂದು ಆಶಿಸಲಿಲ್ಲ, ಹೈದರಾಬಾದ್ಗೆ ಬರಬೇಕೆಂದು ಆಶಿಸಲಿಲ್ಲ, ಹೈದರಾಬಾದ್ನಲ್ಲಿ ಸೇವೆ ಮಾಡಬೇಕೆಂದು ಕೋರಲಿಲ್ಲ. ನನಗಿದ್ದ ಆಸೆ ಏನೆಂದರೆ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಹೋಗಿ ಈ ಟ್ರೈಬಲ್ ಪೀಪಲ್ ಬಳಿಗೆ ಹೋಗಿ ಸೇವೆ ಮಾಡಬೇಕು ಎಂದು ಎಷ್ಟೋ ಆಸೆ ಪಟ್ಟಿದ್ದೆ. ಅದಕ್ಕೋಸ್ಕರ ನನ್ನ ಶರೀರವನ್ನು ಜಜ್ಜಿಕೊಂಡಿದ್ದೆ. ಆಹಾರ ತಿಂಡಿ ಇಲ್ಲದೆ ಜೀವಿಸಿದೆ. ಒಣ ನೆಲದ ಮೇಲೆಯೇ ಮಲಗುತ್ತಾ ಇದ್ದೆ. ಅನ್ನದಲ್ಲಿ ಬರೀ ನೀರು ಹೊಯ್ದುಕೊಂಡು ತಿನ್ನುತ್ತಾ ಇದ್ದೆ. ಯಾಕೆಂದರೆ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ನನಗೆ ರುಚಿಕರವಾದ ಆಹಾರ ದೊರಕುವುದಿಲ್ಲ ಅಂದುಕೊಂಡು ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುವ ದಿನಮಾನಗಳಲ್ಲಿಯೇ ಅನ್ನದಲ್ಲಿ ನೀರು ಹೊಯ್ದುಕೊಂಡ ಅನ್ನವನ್ನೇ ತಿನ್ನುತ್ತಾ ಇದ್ದೆ. ಹಾಗೆಯೇ ಚಳಿ ತಾಳಿಕೊಳ್ಳಬೇಕೆಂದು ಚಳಿಗಾಲದಲ್ಲಿಯೂ ಕೂಡ ಬೆಡ್ಶೀಟ್ ಹೊದ್ಕೊಳ್ಳದೆ ಬರೀ ನೆಲದ ಮೇಲೆ ಮಲಗಿಕೊಳ್ತಾ ಇದ್ದೆ. ಹೀಗೆ ನನ್ನ ಶರೀರ ಜಜ್ಜಿಕೊಳ್ತಾ ಇದ್ದೆ. ಯಾಕೆಂದರೆ ಯಾರೂ ಹೋಗಲಾರದಂತಹ ಸ್ಥಳಕ್ಕೆ, ಪ್ರಾಂತ್ಯಗಳಿಗೆ ಹೋಗಿ ಸುವಾರ್ತೆ ಪ್ರಕಟಿಸಬೇಕು ಎನ್ನುವಂತಹ ಆಸೆಯಿಂದಲೇ ಒಬ್ಬ ಸ್ಟೂಡೆಂಟ್ ಆಗಿ ಕಾಲೇಜಿನಲ್ಲಿ ಓದುವ ದಿನಮಾನಗಳಲ್ಲಿ ಬಹಳವಾಗಿ ನನ್ನ ಶರೀರವನ್ನು ಜಜ್ಜಿಕೊಳ್ಳುತ್ತಾ ಇದ್ದೆ. ನನಗೆ ಮದುವೆಯಾಗಿ ಸುಮಾರು 24 ವರ್ಷಗಳಾಗ್ತಿವೆ. ಮದುವೆಯಾಗಿ 24 ವರ್ಷಗಳಾದಾಗ್ಯೂ ಕೂಡ ಇವತ್ತಿಗೂ ಕೂಡ ನನ್ನ ಹೆಂಡತಿಗೆ ಗೊತ್ತಿಲ್ಲ ನನಗಿಷ್ಟವಾದ ಕರಿ ಯಾವುದು, ಇಷ್ಟವಾದ ಅಡಿಗೆ ಯಾವುದು ಎಂದು. ಯಾಕೆಂದರೆ ನನಗಿಷ್ಟಕರವಾದ ಅಡಿಗೆಯಂತೂ ಯಾವುದೂ ಪ್ರತ್ಯೇಕವಾಗಿಲ್ಲ. ಅದಕ್ಕೆ ಪ್ರಧಾನ ಕಾರಣವೇನೆಂದರೆ, ಒಬ್ಬ ಸ್ಟೂಡೆಂಟ್ ಆಗಿರುವಾಗ ನಾನು ದೇವರಿಗೋಸ್ಕರ ಜೀವಿಸಬೇಕು, ದೇವರ ಸೇವೆಯೇ ಮಾಡಬೇಕು, ಅನ್ಕಂಡೀಷನಲ್ ಆಗಿ ದೇವರನ್ನು ಸೇವಿಸಬೇಕು, ದೇವರನ್ನು ಪ್ರಕಟಿಸಬೇಕೆಂದು ಆಶಿಸಿದಾಗ ಈ ಶರೀರವನ್ನು ಬಹಳವಾಗಿ ಜಜ್ಜಿಕೊಂಡೆ. ಆ ಪ್ರಕ್ರಿಯೆಯಲ್ಲಿ ನಾನು ಅನ್ನದಲ್ಲಿ ನೀರು ಹಾಕಿಕೊಂಡು ಅದೇ ಊಟವಾಗಿ ನಾನು ಭಾವಿಸುತ್ತಿದ್ದೆ. ಫಲಿತವಾಗಿ ನಾನು ಆ ರುಚಿಯನ್ನು ಕಳೆದುಕೊಂಡಿದ್ದೇನೆ. ಅಂದರೆ ರುಚಿ ಅಷ್ಟೇನು ಅವಶ್ಯಕತೆ ಇಲ್ಲದಂತಾಯಿತು. ಇವತ್ತಿಗೂ ಅದೇ ಪರಿಸ್ಥಿತಿ ಇದೆ. ಸಹೋದರ ಸಹೋದರಿಯರೇ, ಇಷ್ಟೊಂದು ನಾನು ನನ್ನ ಶರೀರವನ್ನು ಜಜ್ಜಿಕೊಂಡ ನಂತರ ದೇವರು ನನ್ನನ್ನು ತಮಿಳುನಾಡಿನಲ್ಲಿ ಓದುತ್ತಾ ಇರುವ ಸಮಯದಲ್ಲಿ ಹೈದರಾಬಾದಿಗೆ ಕರೆತಂದ್ರು. ಆಗ ಎಷ್ಟೋ ಅತ್ತೆ, ಎಷ್ಟೋ ಕಣ್ಣೀರು ಸುರಿಸಿದೆ. ನಾನು ಹಳ್ಳಿ ಪಳ್ಳಿಗಳಿಗೆ ಹೋಗಿ, ಅಡವಿ ಅರಣ್ಯದೊಳಗೆ ಹೋಗಿ ಸುವಾರ್ತೆ ಪ್ರಕಟಿಸಬೇಕು ಎಂದು ಎಷ್ಟೋ ಆಸೆ ಪಟ್ಟರೆ, ಸುಖದಿಂದಲೂ ಸೌಖ್ಯದಿಂದಲೂ ದೂರವಿರುತ್ತಾ ದೇವರೇ ನಿನ್ನ ಪ್ರೀತಿಯನ್ನು ಪ್ರಕಟಿಸಬೇಕು ಎಂದು ನಾನು ಆಶಿಸಿದರೆ ಇದೇನು ನನ್ನನ್ನು ಪಟ್ಟಣಕ್ಕೆ ಕರೆತಂದೆ? ಈ ಪಟ್ಟಣದಲ್ಲಿ ನಾನ್ಯಾಕೆ ಸೇವೆ ಮಾಡಬೇಕು? ಪಟ್ಟಣದಲ್ಲಿ ಸೇವೆ ಮಾಡಲು ಬಹಳ ಜನ ಇಷ್ಟಪಡ್ತಾರೆ, ಆದರೆ ಹಳ್ಳಿಪಳ್ಳಿಗಳಲ್ಲಿ ಹೋಗಿ ಸೇವೆ ಮಾಡಲು, ಅಡವಿಗಳಲ್ಲಿ ಹೋಗಿ ಸೇವೆ ಮಾಡಲು ಬಹಳ ಕಡಿಮೆ ಜನ ಇಷ್ಟಪಡ್ತಾರೆ. ಅಂಥ ಸೇವೆ ಮಾಡಬೇಕೆಂದು ನಾನು ಆಸೆಪಟ್ರೆ ಯಾಕೆ ನನ್ನನ್ನು ಪಟ್ಟಣಕ್ಕೆ ತಂದೆ ಎಂದು ಕೋಪಗೊಂಡು 1 ಮಂತ್ ನಾನು ಈ ಪಟ್ಟಣಕ್ಕೆ ಬಂದ ಮೊದಲ 1 ಮಂತ್ ಪ್ರಾರ್ಥನೆ ಮಾಡಲಿಲ್ಲ, ಬೈಬಲು ಓದಲಿಲ್ಲ. ಯಾಕೆಂದರೆ ಮುನಿಸಿದೆ ನಾನು. ನನ್ನ ಇಷ್ಟ ಜರುಗಲಿಲ್ಲ. ಯಾವುದು ನನ್ನ ಇಷ್ಟ? ನಾನು ನನ್ನ ಡೈರಿಯಲ್ಲಿ ಬರೆದಿಟ್ಟುಕೊಂಡಿದ್ದೇನೆ. ಏನೆಂದು ಗೊತ್ತಾ? ಪ್ರಭುವೇ, ಈ ಭೂಮಿಯ ಮೇಲೆ ಯಾವುದಾದರೂ ಕಠಿಣವಾದ
ಕಾರ್ಗತ್ತಲೆಯಂತಹ ಘೋರ ಪಾಪದಿಂದ ತುಂಬಿಕೊಂಡಿರುವ ಪಟ್ಟಣ ಇದೆಯೋ ಅಲ್ಲಿಗೆ ನನ್ನನ್ನು ಕಳುಹಿಸು. ಯಾರೂ ಹೋಗಲಾರದಂತಹ ಸ್ಥಳಕ್ಕೆ, ಪ್ರಮಾದಕರವಾದಂತಹ ಸ್ಥಳಕ್ಕೆ ಕರ್ತನಾದ ಯೇಸುವನ್ನು ಪ್ರಕಟಿಸಲು ನನ್ನನ್ನು ಕಳಿಸು ಎಂದು ಪ್ರಾರ್ಥಿಸಿದೆ. ಅಷ್ಟೇ ಅಲ್ಲ, ನನ್ನ ಡೈರಿಯಲ್ಲಿ ಬರೆದಿಟ್ಕೊಂಡಿದ್ದೇನೆ, ಸೆಂಡ್ ಮೀ ಟು ದಿ ಡಾರ್ಕೆಸ್ಟ್ ಸ್ಪಾಟ್ ಆನ್ ದಿಸ್ ಅರ್ತ್ ಟು ಸರ್ವ್ ಯು ಆ್ಯಂಡ್ ಟು ಪ್ರೀಚ್ ಯು. ಬಹು ಕತ್ತಲೆಯಿಂದಲೂ ಪಾಪದಿಂದಲೂ ತುಂಬಿಕೊಂಡಿರುವಂತಹ ಪ್ರಾಂತ್ಯಕ್ಕೆ ನನ್ನನ್ನು ಕಳುಹಿಸು ದೇವರೇ ಎಂದು ನಾನು ನನ್ನ ಡೈರಿಯಲ್ಲಿ ಬರೆದಿಟ್ಕೊಂಡಿದ್ದೇನೆ. ಆದರೆ ದೇವರೇನೋ ನನ್ನನ್ನು ಹೈದರಾಬಾದ್ಗೆ ಕರೆತಂದಿದ್ದಾರೆ. ಅದು ನನಗೆ ಸ್ವಲ್ಪವೂ ಇಷ್ಟ ಇರಲಿಲ್ಲ. ಹಾಗಾಗಿ ಮುನಿಸಿದೆ, ಬಹಳ ಅತ್ತೆ, ಕಣ್ಣೀರು ಸುರಿಸಿದೆ. ನನಗೇನು ಗೊತ್ತು, ಒಂದು ವೇಳೆ ಒಂದು ಅಡವಿಗೆ ಹೋಗಿ ಸೇವೆ ಮಾಡಿದ್ದೇ ಆದರೆ ಒಂದು ಸಣ್ಣ ಸಭೆಯನ್ನು ನಾನು ಸ್ಥಾಪಿಸುತ್ತಾ ಇದ್ದೇನೇನೋ. ಆದರೆ ದೇವರು ಈ ದಿನ ಇಂತಹ ಮಹಾದೊಡ್ಡ ಸಭೆ ಸ್ಥಾಪಿಸಬೇಕು ಎಂಬ ಉನ್ನತವಾದ ಪ್ರಣಾಳಿಕೆ, ಉದ್ದೇಶ ಆತನು ಹೊಂದಿಕೊಂಡಿದ್ದ. ಸಹೋದರ ಸಹೋದರಿಯರೇ, ಕೆಲವು ಸಾರಿ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬರಲ್ಲ. ಅಷ್ಟು ಮಾತ್ರವಲ್ಲ, ನಿಮ್ಮ ಪ್ರಾರ್ಥನೆಗೆ ಕಂಪ್ಲೀಟ್ ಆಗಿ ವ್ಯತಿರೇಕವಾಗಿ ಉತ್ತರ ಬರುತ್ತೆ. ನಿಮ್ಮ ಮನಸ್ಸು ಒದ್ದಾಡುತ್ತೆ, ನರಳಾಡುತ್ತೆ. ನಾನು ಕೂಡ ಎಷ್ಟೋ ಅತ್ತಿದ್ದೆ, ಎಷ್ಟೋ ಕಣ್ಣೀರು ಸುರಿಸಿದೆ. ಆದರೆ ನನ್ನ ನಿರ್ಣಯ ಒಂದಾದರೆ ದೇವರ ನಿರ್ಣಯ ಮತ್ತೊಂದಾಗಿತ್ತು. ಮತ್ತೊಮ್ಮೆ ಹೇಳ್ತೇನೆ, ದೇವರ ನಿರ್ಣಯಗಳೇ ನಮ್ಮ ಜೀವಿತಕ್ಕೆ ಅತ್ಯಧಿಕವಾಗಿ ಆಶೀರ್ವಾದಕರವಾಗಿರ್ತವೆ. ಎಷ್ಟು ಆಶೀರ್ವಾದ ಗೊತ್ತಾ? ಈ ದಿನ ನೀವು ನನ್ನ ಜೀವಿತ ನೋಡುವುದಾದರೆ ಎಷ್ಟು ಆಶೀರ್ವಾದಕರವೆಂದು ನೀವೇ ಗಮನಿಸುತ್ತಿದ್ದೀರಿ. ಭಾರತ ದೇಶದಲ್ಲಿಯೇ ಪ್ರತಿ ಪ್ರಮುಖ ಭಾಷೆಯಲ್ಲಿ ಸುವಾರ್ತೆಯನ್ನು ಸಾರುವಂತಹ ಸಭೆಯಾಗಲಿ, ಸೇವೆಯಾಗಲಿ, ಸಂಸ್ಥೆಯಾಗಲಿ, ಇಲ್ಲವೇ ಸೇವಕನಾಗಲಿ ಯಾರಾದರೂ ಇದ್ದಾರೆನ್ನುವುದಾದರೆ ಅದು ನಮ್ಮ ಕಲ್ವರಿ ಟೆಂಪಲ್ ಮುಖಾಂತರವೇ ದೇವರು ಸಾಧ್ಯಗೊಳಿಸಿದ್ದಾರೆ. ಈ ದಿನ ಪ್ರತಿ ತಿಂಗಳು ಸುಮಾರು 650 ಟೆಲಿವಿಷನ್ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವಂತಹ ಸಭೆಯಾಗಲಿ, ಸೇವೆಯಾಗಲಿ ಯಾವುದಾದರೂ ಇರುವುದಾದರೆ ಅದು ಕಲ್ವರಿ ಟೆಂಪಲ್ ಆಗಿದೆ. ಈ ದಿನ ಕೋಟ್ಯಾಂತರ ಜನರಿಗೆ ಸುವಾರ್ತೆಯನ್ನು ಸಾರುತ್ತಿದ್ದೇವೆ. ಕೇವಲ ಭಾರತ ದೇಶದಲ್ಲಿ ಮಾತ್ರವಲ್ಲದೆ ಆ ಕಡೆ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಗಲ್ಫ್ ಕಂಟ್ರೀಸ್ಗಳಲ್ಲಿ, ನಮ್ಮ ದೇಶದ ಮೇಲ್ಭಾಗದಲ್ಲಿರುವ ನೇಪಾಲ್, ನಮ್ಮ ದೇಶದ ಬಲಗಡೆಯಲ್ಲಿರುವ ಬಾಂಗ್ಲಾದೇಶ್, ನಮ್ಮ ದೇಶದ ಕೆಳಭಾಗದಲ್ಲಿರುವ ಶ್ರೀಲಂಕಾ, ಈ ದೇಶಗಳಲ್ಲಿಯೂ ಕೂಡ ಈ ದಿನ ಕಲ್ವರಿ ಸ್ವರದ ಮೂಲಕ ಸುವಾರ್ತೆಯನ್ನು ಅವರ ಭಾಷೆಯಲ್ಲಿಯೇ ಸಾರಲು ಸಾಧ್ಯವಾಗುತ್ತಿದೆ. ಪ್ರಪಂಚ ಚರಿತ್ರೆಯಲ್ಲಿಯೇ ಕಲ್ವರಿ ಟೆಂಪಲ್ ವೇಗವಾಗಿ ಬೆಳೆದು ಅಭಿವೃದ್ಧಿ ಹೊಂದುವಷ್ಟು ಬೇರೆ ಎಲ್ಲಿಯೂ ಕಳೆದ 2000 ವರ್ಷಗಳಲ್ಲಿ ಇಂಥ ಅಭಿವೃದ್ಧಿ, ಇಷ್ಟು ವೇಗವಾಗಿ ಒಂದು ಸಭೆ ಬೆಳೆಯುವಂಥದ್ದು ಇಲ್ಲಿಯವರೆಗೂ ನಾವು ಕ್ರೈಸ್ತಿಯ ಚರಿತ್ರೆಯಲ್ಲಿ ಕಾಣಲಿಲ್ಲ. ಹಾಗಾದರೆ ಇಲ್ಲಿ ಮಾತ್ರ ಇದು ಹೇಗೆ ಸಾಧ್ಯವಾಯಿತು? ಅದು ದೇವರ ಪ್ರಣಾಳಿಕೆಯಾಗಿದೆ. ಪ್ರಪಂಚ ಚರಿತ್ರೆಯಲ್ಲಿಯೇ ಇಷ್ಟೊಂದು ದೊಡ್ಡ ಸಭೆ 52 ದಿನಗಳಲ್ಲಿ ಬೇರೆ ಎಲ್ಲಿಯೂ ಕಟ್ಟಲಾಗಲಿಲ್ಲ, ಇಲ್ಲಿ ಕಟ್ಟಲಾಗಿದೆ. ಮತ್ತೇಗೆ ಸಾಧ್ಯವಾಯಿತು? ಅದು ದೇವರ ಪ್ರಣಾಳಿಕೆಯಾಗಿದೆ. ಸಹೋದರ ಸಹೋದರಿಯರೇ, ಈ ಪ್ರಣಾಳಿಕೆಯನ್ನು ನಾನು ಅರ್ಥ ಮಾಡಿಕೊಳ್ಳಲಾರದೆ, ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡಲಿಲ್ಲ, ಕೊಡುತ್ತಾ ಇಲ್ಲ ಎಂಬುದಾಗಿ ನಾನು ಬಹಳ ಅತ್ತೆ, ಕಣ್ಣೀರು ಸುರಿಸಿದೆ. ಈ ದಿನ ನಮ್ಮ ಮಧ್ಯೆ ಯಾರಾದರಿದ್ದೀರಾ? ನಾನು ಕೂಡ ಪ್ರಾರ್ಥಿಸಿದೆ, ಇಂತಹ ವ್ಯಕ್ತಿಗೆ ಮದುವೆಯಾಗಬೇಕೆಂಬುದಾಗಿ ಆಶಿಸಿದೆ. ಆದರೆ ದೇವರು ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ. ಇಂತಹ ಪಟ್ಟಣಕ್ಕೆ ಟ್ರಾನ್ಸ್ಫರ್ ಆಗಬೇಕೆಂದು ಬಯಸಿದೆ, ಇಂತಹ ಯೂನಿವರ್ಸಿಟಿಯಲ್ಲಿ ಸೀಟ್ ಪಡೆದುಕೊಳ್ಳಬೇಕೆಂದು ಬಯಸಿದೆ, ಇಂತಹ ದೇಶಕ್ಕೆ ಹೋಗಿ ಓದುವುದಕ್ಕೋಸ್ಕರ ವೀಸಾ ಬೇಕು ಎಂದು ಬೇಡಿಕೊಂಡೆ. ಅದೇನೋ ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡಲಿಲ್ಲ. ಅದರ ಬದಲಿಗೆ ನನಗೆ ಸಂಪೂರ್ಣವಾಗಿ ಇಷ್ಟವಿಲ್ಲದ ಯೂನಿವರ್ಸಿಟಿಯಲ್ಲಿ, ನನಗಿಷ್ಟವಿಲ್ಲದಂತಹ ಕಂಪನಿಯಲ್ಲಿ, ನನಗಿಷ್ಟವಿಲ್ಲದಂತಹ ವ್ಯಕ್ತಿಯೊಂದಿಗೆ ವಿವಾಹ ಮಾಡಿಸಿದ್ದಾರೆ. ಯಾವ ದೇಶಕ್ಕೆ ನಾನು ಹೋಗಬಾರದೆಂದು ಆಶಿಸಿದ್ದೇನೋ ಅದೇ ದೇಶಕ್ಕೆ ಹೋಗೆಂದು ದೇವರು ಆದೇಶಿಸಿದ್ದಾರೆ. ದೇವರು ಪೂರ್ತಿಯಾಗಿ ನನ್ನ ಆಸೆಗೆ, ಆಕಾಂಕ್ಷೆಗೆ, ಆಲೋಚನೆಗೆ ವಿರುದ್ಧವಾಗಿ ದೇವರು ಉತ್ತರ ಕೊಟ್ಟಿದ್ದಾರೆ ಎಂದು ಹೀಗೆ ನಿರಾಶೆ, ನಿರುತ್ಸಾಹ ಹಾದೋಗ್ತಿದ್ದೀರಾ? ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ಅನುಭವಪೂರ್ವಕವಾಗಿ ಹೇಳ್ತಿದ್ದೇನೆ. ಹೈದರಾಬಾದಿಗೆ ನಾನು ಬಂದಾಗ ನನಗೆ ಸ್ವಲ್ಪವೂ ಇಷ್ಟ ಆಗಲಿಲ್ಲ. ಈ ಪಟ್ಟಣಕ್ಕೆ ನಾನು ಬರಬೇಕೆಂಬ ಆಲೋಚನೆ ನನಗಿರಲಿಲ್ಲ, ನನ್ನ ಆಸೆ ಕೂಡ ಇರಲಿಲ್ಲ. ದೇವರ ಆಲೋಚನೆಗಳು ಗಂಭೀರವಾಗಿವೆ. ಅದಕ್ಕಾಗಿಯೇ ಮನಪೂರ್ವಕವಾಗಿ 1 ತಿಂಗಳಿನವರೆಗೂ ದೇವರ ಮೇಲೆ ಮುನಿಸಿದೆ. 1 ತಿಂಗಳು ದೇವರ ಮೇಲೆ ಮನಸ್ಸಿನೊಳಗೆ ಬೇಸರ ಇಟ್ಕೊಂಡೆ. ಹಾಗೆ 1 ತಿಂಗಳಾದ ನಂತರ ಸಂಪೂರ್ಣವಾಗಿ ದೇವರ ಚಿತ್ತಕ್ಕೆ ನನ್ನನ್ನು ನಾನು ಒಪ್ಪಿಸಿಕೊಟ್ಟೆ. ಯಾವಾಗ ನನ್ನನ್ನು ನಾನು ದೇವರ ಚಿತ್ತಕ್ಕೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟೆನೋ, ನನ್ನ ಜೀವಿತವನ್ನು ಆತನ ಚಿತ್ತಾನುಸಾರವಾಗಿ ಮಾರ್ಪಡಿಸಿಕೊಳ್ಳಲು, ಉಪಯೋಗಿಸಿಕೊಳ್ಳಲು ದೇವರು ಆರಂಭಿಸಿದರು. ಹಾಗೆಯೇ ಕಷ್ಟವಾದಾಗಿಯೂ, ನಿಮಗೆ ಇಷ್ಟವಿಲ್ಲದಾಗಿಯೂ ದೇವರು ಕೊಟ್ಟ ಉತ್ತರವನ್ನು ಅಂಗೀಕರಿಸಿರಿ. 24 ವರ್ಷಗಳವರೆಗೂ ದೇವರು ಅಬ್ರಹಾಮನಿಗೆ ಉತ್ತರ ಕೊಡಲಿಲ್ಲ.
ಆ ಸಮಯದಲ್ಲಿ ಎಷ್ಟೋ ಅದ್ಭುತವಾದ ಆತ್ಮಿಕ ಪಾಠಗಳನ್ನು ಕಲಿತುಕೊಳ್ಳುತ್ತಾನೆ. ದೇವರು ನಿಮ್ಮನ್ನು ಪರೀಕ್ಷಿಸಲಾರದೆ ಉಪಯೋಗಿಸುವುದಾಗಲಿ ಬಳಸಿಕೊಳ್ಳುವುದಾಗಲಿ ಸಾಧ್ಯವಿಲ್ಲ. ದೇವರು ನಿಮ್ಮನ್ನು ಪರೀಕ್ಷಿಸಲಾರದೆ ನಿಮ್ಮ ಜೀವಿತವನ್ನು ಆಶೀರ್ವದಿಸುವುದು, ನಿಮಗೆ ಜವಾಬ್ದಾರಿಕೆಗಳನ್ನು ಒಪ್ಪಿಸುವುದು ಸಾಧ್ಯವಿಲ್ಲ. ದೇವರು ನಿಮ್ಮ ಮೇಲೆ ಉನ್ನತವಾದ ಉದ್ದೇಶಗಳನ್ನು ಹೊಂದಿಕೊಂಡಿರುವುದಾದರೆ, ಉನ್ನತವಾದ ಜವಾಬ್ದಾರಿಕೆಗಳನ್ನು ದೇವರು ನಿಮಗೆ ವಹಿಸುವಂತವರಾಗಿರುವುದಾದರೆ, ಉನ್ನತವಾದ ಸೇವೆ ದೇವರು ನಿಮಗೆ ಅನುಗ್ರಹಿಸುವಂತವರಾಗಿರುವುದಾದರೆ ದೇವರು ನಿಮ್ಮನ್ನು ಪರೀಕ್ಷಿಸುತ್ತಾರೆ. ಬನ್ನಿರಿ ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ದೇವರೇ, ಅದ್ಭುತವಾದ ಆತ್ಮಿಕ ಪಾಠಗಳನ್ನು ಕಲಿಸಿದ್ದಕ್ಕಾಗಿ, ಎಚ್ಚರಿಕೆಗಳನ್ನು ಮಾಡಿದ್ದಕ್ಕಾಗಿ, ನಮ್ಮ ಲೋಪ ಏನೆಂದು ಗ್ರಹಿಸುವಂತೆ ಮಾಡಿದ್ದಕ್ಕಾಗಿ ನಿಮಗೆ ವಂದನೆ, ಸ್ತುತಿ, ಸ್ತೋತ್ರ ಸಲ್ಲಿಸುತ್ತೇವೆ. ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ಅದ್ಭುತವಾದ ಆತ್ಮಿಕ ಜೀವಿತ ದಯಪಾಲಿಸಿರಿ. ಮೊದಲು ನಮ್ಮ ಆತ್ಮಿಕ ಜೀವಿತ ಬಲಪಡಿಸಿರಿ. ನಮ್ಮ ಕುಟುಂಬದಲ್ಲಿ ಪ್ರೀತಿ, ಅನುರಾಗ, ಆತ್ಮಿಕತೆಯನ್ನು ಹೆಚ್ಚಿಸಿರಿ. ನಮ್ಮ ಮಕ್ಕಳ ಜೀವಿತದ ಸುತ್ತಲೂ ವಿಶೇಷವಾದ ಕಾವಲು ಅನುಗ್ರಹಿಸಿ. ಅವರ ವಿದ್ಯಾಭ್ಯಾಸದಲ್ಲಿ ದೇವರೇ, ಅವರ ಭವಿಷ್ಯದ ವಿಷಯದಲ್ಲಿ, ಅವರ ಪರೀಕ್ಷೆಯಲ್ಲಿ, ಅವರ ವಿದ್ಯಾಭ್ಯಾಸದಲ್ಲಿ, ಅವರ ವಿವಾಹದಲ್ಲಿ, ಉನ್ನತ ಸ್ಥಿತಿಗೆ ಸೇರುವ ವಿಷಯದಲ್ಲಿ ದೇವರೇ, ನಮ್ಮ ಮಕ್ಕಳ ಸುತ್ತಲೂ ಭದ್ರತೆ, ಕಾವಲು ಅನುಗ್ರಹಿಸಿ ಕಾಯ್ದು ಕಾಪಾಡಿರಿ. ಹಾಗೆಯೇ ನಮ್ಮ ಕುಟುಂಬಗಳ ಸುತ್ತಲೂ ಕಾವಲುಗಾರಿಕೆ ಅನುಗ್ರಹಿಸಿರೆಂದು ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವ ಪ್ರತಿಯೊಬ್ಬರಿಗೆ ಈ ದಿನ ದೇವರೇ ಬಹು ಆಶೀರ್ವಾದಕರವಾದ ದಿನವಾಗಿ ಮಾಡಿ ಮಾರ್ಪಡಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.